संत रामपाल जी அவங்களுக்கு கோடான கோடி நன்றி. विश्वस्य उद्धारं युगप्रवर्तकं ब्रह्माण्डमध्ये जयघोषनादं कबीरतत्त्वं प्रकटीकरोन्तं प्रभुरामपालं च मनसा स्मरामि. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ಯಾಕ್ಟ್ವಲ್ ಡೆಬಿಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಧುಸೂದನ್ ದಾಸ್. ವೀಕ್ಷಕರೇ, ನಾವಿಂದು ತಮಿಳುನಾಡು ರಾಜ್ಯದ ವಿಲ್ಲುಪುರಂ ಜಿಲ್ಲೆಯ ಸೀತಾನಂಗೂರು ಗ್ರಾಮದಲ್ಲಿ ಇದ್ದೀವಿ. ಇವತ್ತಿನ ನಮ್ಮ ವಿಡಿಯೋ ಉದ್ದೇಶ ಏನಪ್ಪ ಅಂತಂತಂದರೆ, ಯಾವಾಗ ಮನುಷ್ಯ ತನ್ನ ಎಲ್ಲ ಪ್ರಯತ್ನಗಳನ್ನು ಸಹ ಮಾಡಿ ಸೋತೋಗ್ತಾನೋ ಅವತ್ತು ಅವ್ರಿಗೆ ಪರಮಾತ್ಮ ಸಾಥ್ ಕೊಡ್ತಾನೆ. ಸೊ ಅದೇ ರೀತಿ ಈ ಒಂದು ಗ್ರಾಮದ ಒಬ್ಬ ಮಹಿಳೆ, ಅವರ ಪತಿಯೂ ಸಹ ಇಲ್ಲ, ಆ ಒಂದು ಮಹಿಳೆ ತನ್ನ 3 ಮಕ್ಕಳನ್ನ ಸಾಕೋದಕ್ಕೆ ಪಟ್ಟಂಥ ಪಾಡನ್ನ ಸಂತ ರಾಮಪಾಲ್ಜಿ ಮಹಾರಾಜರು ತುಂಬ ಹತ್ತಿರದಿಂದ ನೋಡಿ ಅವ್ರಿಗೆ ಇವತ್ತು ಒಂದು ಅವರ ಅನ್ನಪೂರ್ಣ ಮುಹಿಮ್ನ ಮುಖಾಂತರ ಒಂದು ಮನೆಯನ್ನು ಕಟ್ಕೊಟ್ಟಿದ್ದಾರೆ. ಸೊ ಆ ಒಂದು ವಿಚಾರವಾಗಿ ಮತ್ತು ಈ ಒಂದು ಸೇವೆ ಸಂತ ರಾಮಪಾಲ್ಜಿ ಮಹಾರಾಜರವರಿಂದ ಯಾವ ರೀತಿ ನಡೀತಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸಂತ ರಾಮಪಾಲ್ಜಿ ಮಹಾರಾಜರು ನಾರ್ತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಪ್ರವಾಹ ಮತ್ತು ನಿರಾಶ್ರಿತರಿಗೆ ಅವರ ಒಂದು ಅನ್ನಪೂರ್ಣ ಮುಹಿಮ್ ಮೂಲಕ ಪ್ರವಾಹಕ್ಕೆ ಪೈಪ್ಗಳು ಮತ್ತು ಇತರ ಸಾಮಗ್ರಿಗಳು, ಹಾಗೆ ಯಾರು ನಿರಾಶ್ರಿತರಿದ್ದಾರೆ ಅವ್ರಿಗೆ ಮನೆ ಕಟ್ಟಿಕೊಡುವಂಥ ತಮ್ಮ ಸುಧಾಮ ಮಹಲ್ ಯೋಜನೆಯನ್ನು ಸಹ ಅವರು ಮಾಡ್ತಾಯಿದ್ದಾರೆ. ಅದೇ ಒಂದು ವಿಷಯವಾಗಿ ತಮಿಳುನಾಡು ರಾಜ್ಯದ ವಿಲ್ಲುಪುರಂ ಜಿಲ್ಲೆಯ ಸೀತಾನಂಗೂರು ಗ್ರಾಮದಲ್ಲಿ ಪಳನಿ ಅಮ್ಮಳ್ ಅನ್ನೋರಿಗೆ ಸಹ ನಿರಾಶ್ರಿತ ಮಹಿಳೆಗೆ ಒಂದು ಸುಧಾಮ ಮಹಲ್ನ ಇವತ್ತು ಮಾಡಿ ಅವರಿಗೆ ಒಂದು ಹಸ್ತಾಂತರ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಬನ್ನಿ ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರೋಣ. ಸಂತ ರಾಮಪಾಲ್ಜಿ ಮಹಾರಾಜರ ಈ ಒಂದು ಸುಧಾಮ ಮಹಲ್ ಮತ್ತು ಅನ್ನಪೂರ್ಣ ಯೋಜನೆ ಯಾವ ಥರ ನಿರಾಶ್ರಿತರಿಗೆ ಸಹಾಯ ಮಾಡ್ತಾ ಇದೆ. संत रामपाल जी அவங்களுக்கு கோடான கோடி நன்றி. அவங்க நல்லா இருக்கணும். ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು, ನೀನೆ ಕರ್ಮ, ನೀನೆ ಧರ್ಮ, ನೀನೆ ಮರ್ಮ, ನೀನೆ ಪ್ರೇಮ. ನಿಮ್ಮ ಜೀವನ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ.
ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ. ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಗೆ ಈತ ಕರಾರು. ಅಣು 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 ಒಳಗೆ ಕುಳಿತಿರುವೆ. ಮೃಗದ ಖಗದ ಉಸಿರಲ್ಲಿರುವೆ ನಾನು. ಕಡಲ ಅಲೆಯ ಮಳೆಯ ಹನಿಯ ಪರಮಾಣುವೆ ನಾನು. ಹೊಸದು ಹೊಸದು ಹೆಸರ ಹೊಸದು ಕರೆವೆ ನನ್ನ ನೀನು. ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು. ನಾ ಇರುವೆನು ಒಳಗೆ, ನೀ ಹುಡುಕಿದೆ ಹೊರಗೆ. ಬಿಚ್ಚು ಮದದ சேவை செய்யறதுக்கு வருவாங்க. குருஜியோடைய தரிசனத்தை பெறதுக்கு தமிழ்நாட்டுல இருந்து நிறைய பேர் வருவாங்க. உங்களை மாதிரி